ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಾವು ಎಷ್ಟೋ ಪೂಜೆ ಜಪ ತಪ ಯಜ್ಞಗಳು ಎಲ್ಲವನ್ನೂ ಮಾಡ್ತೀವಿ. ಅದಕ್ಕೆಲ್ಲ ಪರಮೇಶ್ವರನ ಒಂದು ಆಶೀರ್ವಾದ ಬೇಕು ಅಂತ ಹೇಳ್ತೇವೆ. ಆ ಜಗದ ಒಡೆಯ ಮಹಾಪರಮೇಶ್ವರನ ಒಂದು ಅನುಗ್ರಹ ಅಂತಕ್ಕಂಥದ್ದು ನಮಗಿಲ್ಲ ಅಂದಾಗ ನಾವು ಮಾಡಿರ್ತಕ್ಕಂಥ ಅಷ್ಟು ಕೂಡ ವೇಸ್ಟು, ಏನೂ ಪ್ರಯೋಜನ ಇಲ್ಲ. ಅದೇ ಥರ ಶಿವ ಮತ್ತು ಶಕ್ತಿಯ ಅನುಗ್ರಹ ಯಾವಾಗಲೂ ನಮ್ಮ ಮೇಲೆ ಇರಲೇಬೇಕು. ಶಿವನು ದಾಕ್ಷಾಯಣಿಯನ್ನು ಪ್ರೀತಿಸಿ ಮದುವೆ ಆಗ್ತಾನೆ. ಬಹಳ ಕಷ್ಟಪಟ್ಟು ಮದುವೆ ಆಗ್ತಾನೆ. ಎಲ್ಲ ಜನರ ವಿರೋಧ ತಗೊಂಡು, ಅವನ ತಂದೆ ದಾಕ್ಷಾಯಣಿ ತಂದೆ ದಕ್ಷ ಬ್ರಹ್ಮ ಅವನ ವಿರೋಧವನ್ನು ತಗೊಂಡು ಮದುವೆಯನ್ನು ಆಗ್ತಾನೆ. ತಂದೆ ಎಷ್ಟೇ ಹೇಳಿದ್ರೂ ದಾಕ್ಷಾಯಣಿ ಕೇಳೋದಿಲ್ಲ. ಶಿವ ಹೆಂಗೆ ಇರಲಿ, ಸ್ಮಶಾನವಾಸಿಯಾಗಿರಲಿ, ಕೈಯಲ್ಲಿ ಕಪಾಲ ಇರಲಿ, ಭಸ್ಮ ಬೆಳ್ಕೊಂಡಿರಲಿ, ಏನಾದರೂ ಆಗಲಿ, ನಾನು ಅವರ ಹೆಂಡತಿ ಆಗಲೇಬೇಕು ಅಂತಕ್ಕಂಥ ಒಂದೇ ಮನಸ್ಸಿಂದ ಮದುವೆಯನ್ನು ಮಾಡಿಕೊಂಡು ಸುಖವಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ ಕೈಲಾಸದಲ್ಲಿ. ದಾಕ್ಷಾಯಣಿ ಶಿವನಿಗೆ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರೀತಿಯ ಪತ್ನಿ. ಎಲ್ಲ ಒಂದು ಇಡೀ ಜಗತ್ತಲ್ಲಿರುವಂಥ ಸುಖನೆಲ್ಲ ತಂದು ಆ ದಾಕ್ಷಾಯಣಿ ಕೊಟ್ಬಿಟ್ಟಿರ್ತಾನೆ ಪರಮೇಶ್ವರ. ಅಷ್ಟು ಚೆನ್ನಾಗಿರುತ್ತೆ ಜೀವನ. ಇರಬೇಕಾದ್ರೆ ಜೀವನದಲ್ಲಿ ಏನಾದರೂ ಒಂದು ಬರುತ್ತೆ ಅಂತಾರಲ್ಲ, ಆ ಥರ ದಕ್ಷ ಯಜ್ಞ ವಿಶೇಷವಾಗಿರತಕ್ಕಂಥ ಯಜ್ಞವನ್ನು ಮಾಡ್ತಾ ಇದ್ದಾನೆ. ಎಲ್ಲರಿಗೂ ಆಮಂತ್ರಣವನ್ನು ಕಳಿಸ್ತಾ ಇದ್ದಾನೆ ಅಂತಕ್ಕಂಥ ವಿಚಾರ ಗೊತ್ತಾಗತ್ತೆ. ದಾಕ್ಷಾಯಣಿಗೆ ಈ ದಕ್ಷನ ಕೊನೆಯ ಪತ್ನಿ ವಿಷಯವನ್ನು ತಿಳಿಸ್ತಾಳೆ, ಅಂದರೆ ಚಿಕ್ಕ ತಾಯಿ ವಿಷಯವನ್ನು ತಿಳಿಸ್ತಾಳೆ ದಾಕ್ಷಾಯಣಿಗೆ. ದಾಕ್ಷಾಯಣಿ ಇಲ್ಲ ನನ್ನ ತಂದೆ ನಾನು ಯಜ್ಞ ಮಾಡ್ತಾ ಇದ್ದಾರೆ, ನಾನು ಹೋಗದೇ ಇರೋದು ಅನುಕೂಲ ಆಗಲ್ಲ, ಅದು ಸರಿ ಹೋಗಲ್ಲ, ನಾವು ಹೋಗಲೇಬೇಕು ಅಲ್ಲಿಗೆ, ಅವ್ರಿಗೆ ಸಹಾಯ ಮಾಡಬೇಕು, ನಾನು ಏನಾದರೂ ಒಂದು ಸ್ವಲ್ಪ ಹಂಗೆ ಸಾಮಾನುಗಳು ಎತ್ತಕ್ಕೊಡೋದು ಅದು ಇದು ಮಾಡೋದು ಆ ಥರ ಸಹಾಯ ಮಾಡಬೇಕು ಅಂಥೇಳಿ ಅವಳು ಹೊರಟಾಗ ಪರಮೇಶ್ವರ ಬರ್ತಾನೆ. ಏನಮ್ಮ ವಿಚಾರ, ಏನು ಹೊರಟಿದೆಯಲ್ಲ, ಎಲ್ಲಿಗೆ? ನಾನು ದಕ್ಷನ ಒಂದು ಇದಕ್ಕೆ ಹೋಗ್ತಾಯಿದ್ದೀನಿ. ಆವಾಗ ಶಿವ ಹೇಳ್ತಾನೆ, ಅಲ್ಲ ಗಂಡನಿಗೆ ಅವನು ಆಹ್ವಾನ ಕೊಟ್ಟಿಲ್ಲ, ಬಾ ಅಂತ ಕರೆದಿಲ್ಲ. ಆ ಗಂಡನಿಗೆ ಆಹ್ವಾನ ಕೊಡ್ತೇನೆ, ನೀನು ಹೆಂಗೆ ಹೋಗ್ತೀಯ, ನೀನು ಬೇಡ ಅಂಥೇಳಿ ನಾನಾ ವಿಧದಲ್ಲಿ ಹೇಳ್ತಾನೆ ಅವನು. ಆದರೆ ಈ ದಾಕ್ಷಾಯಣಿ ಮಹಾ ಹಠಮಾರಿ, ಮಹಾಶಕ್ತಿಶಾಲಿ ಮತ್ತು ಮಹಾ ಒಂದು ದೃಢ ನಿರ್ಧಾರ ಇರ್ತಕ್ಕಂಥವಳು. ಅವಳು ಹೇಳ್ತಾಳೆ, ಇಲ್ಲ ನನಗೆ ಹೋಗಲೇಬೇಕು ಅಂತ ಹೇಳಿ ಶಿವನ ಜೊತೆ ವಾಗ್ವಾದವನ್ನು ನಡೆಸಿ ಕೊನೆಗೆ ಶಿವನೇ ಕಳಿಸ್ಕೊಡ್ತಾನೆ. ಆಯಿತು, ಒಬ್ಬ ದೂತನನ್ನು ಕಳಿಸ್ತೀನಿ ಅಂಥೇಳಿ ಆ ದಾಕ್ಷಾಯಣಿ ಜೊತೆ ಒಬ್ಬ ದೂತನನ್ನು ಕಳಿಸ್ಕೊಡ್ತಾಳೆ. ಇಲ್ಲಿ ಯಜ್ಞ ನಡೀತಾ ಇರುತ್ತೆ, ದಕ್ಷ ಬ್ರಹ್ಮ ಯಜ್ಞವನ್ನು ಮಾಡ್ತಾ ಇರ್ತಾನೆ. ಆವಾಗ ಆ ಪುರೋಹಿತರು ಹೇಳ್ತಾರೆ, ಅಲ್ಲಪ್ಪ ನಿನ್ನ ಯಜ್ಞಕ್ಕೆ ಬ್ರಹ್ಮ ಬಂದಿದ್ದಾನೆ, ವಿಷ್ಣು ಬಂದಿದ್ದಾನೆ, ಶಿವ ಬರ್ದೇನೆ ನಿನ್ನ ಯಜ್ಞ ಸಂಪೂರ್ಣ ಆಗಲ್ವಲ್ಲ ಅಂತ ಕೇಳ್ತಾನೆ. ಆ ಥರ ಆ ಪುರೋಹಿತ ಹೇಳೋದಕ್ಕೂ ಈ ದಾಕ್ಷಾಯಣಿ ಆ ಕೈಲಾಸ ಎಂಟು ಆ ದಕ್ಷ ಬ್ರಹ್ಮನ ಆ ಒಂದು ಆಸ್ಥಾನಕ್ಕೆ ದಾಕ್ಷಾಯಣಿ ಬರೋದಕ್ಕೂ ಒಂದೇ ಟೈಮ್ ಆಗಿರೋದ್ರಿಂದ ಆ ದಕ್ಷನಿಗೆ ಅನ್ಸುತ್ತೆ, ನನ್ನ ಮಾತನ್ನು ತಿರಸ್ಕಾರ ಮಾಡಿ ಇವಳು ಹೋಗಿ ಆ ಶಿವನನ್ನು ಆ ಭಿಕ್ಷುಕನನ್ನು ಮದುವೆ ಆಗಿದ್ದಾಳೆ. ಆದ್ದರಿಂದ ಈ ದಾಕ್ಷಾಯಣಿಗೆ ಸರಿಯಾಗಿ ಮರ್ಯಾದೆ ತೆಗಿಬೇಕು ಅಂಥೇಳಿ ಶಿವನಿಗೆ ನಾನಾ ರೀತಿಯಾಗಿ ಬೈತಾನವನು ದಕ್ಷಯಜ್ಞ. ಮತ್ತು ಪಾರ್ವತಿಗೂ ದಾಕ್ಷಾಯಣಿಗೂ ಹೇಳ್ತಾಳೆ, ನೀನು ಎಂಥವನ್ನ ಮದುವೆ ಆಗಿದೆಯಾ ನೋಡು, ಇಂಥ ನನಗೆ ಅವಮಾನ ಆಗ್ತಾಯಿದೆ, ಇಲ್ಲಿ ಅವನ್ನ ಕರಿಬೇಕಂತೆ, ಹಾಗೆ ಹೀಗೆ ಅಂತೇಳಿ ಹೇಳಿದಾಗ ಆ ದಾಕ್ಷಾಯಣಿ ಅವಾಗ ನೆನೆಸ್ಕೊಳ್ತಾಳೆ, ನನ್ನ ಗಂಡ ಇಷ್ಟು ಹೇಳಿದ್ರು ನಾನು ಅವನ ಮಾತನ್ನು ಮೀರಿ ಬಂದುಬಿಟ್ನಲ್ಲ, ನಂದೇ ತಪ್ಪು, ಈ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂಥೇಳಿ ಆ ಒಂದು ಹಠದಲ್ಲಿ ಆ ಒಂದು ಕೋಪದಲ್ಲಿ ಆ ದಾಕ್ಷಾಯಣಿ ನೃತ್ಯವನ್ನು ಮಾಡಿ ತಿರುಗ್ತಾ ಬಂದು ಆ ಯಜ್ಞಕುಂಡದೊಳಗಡೆ ಬಿದ್ದೋಗ್ತಾಳೆ. ಬಿದ್ದಾಗ ಎಲ್ಲ ಎದುರ್ಕೊಂಡ್ಬಿಡ್ತಾರೆ, ಎಲ್ಲ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಆ ಬ್ರಹ್ಮ ವಿಷ್ಣುವರು ಆಯ್ತು ಇನ್ನು ಕತೆ ಮುಗಿತೀನ, ಮಹಾದೇವನಿಗೆ ಗೊತ್ತಾಗ್ಬಿಡ್ತೀನಿ ಅಷ್ಟೇ ಅಂತ ಆ ಕರ್ಕೊಂಬಂದಿರ್ತಕ್ಕಂಥ ಆ ದೂತ ಫಸ್ಟು ಕೈಲಾಸಕ್ಕೆ ಓಡೋಗ್ಬಿಟ್ಟು ಶಿವ ವಿಶ್ರಾಮ ಮಾಡ್ತಾ ಇರಬೇಕಾದ್ರೆ ಬಂದು ಹೇಳ್ತಾನೆ, ನಿನ್ನ ಹೆಂಡತಿ ದಾಕ್ಷಾಯಣಿ ಸತೀದೇವಿ ಅಂಥೇಳಿ ಕರೀತಾರೆ ದಾಕ್ಷಾಯಣಿನ, ಯಜ್ಞಕುಂಡಕ್ಕೆ ಹಾರಿಬಿಟ್ಟಿದ್ದಾಳೆ ಅಂತ ಹೇಳಿದಾಗ ಶಿವ
ತನ್ನ ಒಳಗಡೆ ಇರ್ತಕ್ಕಂಥ ಆ ಒಂದು ಶಾಂತ ರೂಪ ನೋಡಿ. ಶಂಕರ ಅಂದರೆ ಶಾಂತ ರೂಪ, ಶಿವ ಅಂತ ಹೇಳಿದ್ರೆ ಶಾಂತ ರೂಪ, ರುದ್ರ ಅಂತ ಹೇಳಿದ್ರೆ ಮಹಾಭಯಂಕರ ರೂಪ, ಉಗ್ರಾವತಾರ. ಅಂಥ ರೂಪವನ್ನು ಶಿವ ತೊಗೊಂಡ್ಬಿಡ್ತಾನೆ. ಅವನ ಜಟೆಗಳೆಲ್ಲ ಎದ್ದು ನಿಂತ್ಕೊಂಡ್ಬಿಡುತ್ತೆ, ಹಾವು ಥರ ಜಟೆಗಳೆಲ್ಲ. ಹಾವು ಫುಲ್ ಭಯಂಕರವಾಗಿ ಬುಸ್ಕುಟ್ತಾ ಇರುತ್ತೆ. ಆ ಹಾವಿಂದ ಬಾಯಿಂದ ಕಾರ್ಕೋಟಕ ವಿಷ ಹೊರಗಡೆ ಬರ್ತಾ ಇರುತ್ತೆ. ಆವಾಗ ಎದ್ದು ಕೋಪಗೊಂಡು ಅಲ್ಲೇ ವಿಶೇಷವಾಗಿರ್ತಕ್ಕಂಥ ಆ ಒಂದು ನೃತ್ಯವನ್ನು ಮಾಡ್ತಾನೆ. ಆ ನೃತ್ಯ ಮಾಡೋಕ್ಕೆ ಯಾವಾಗ ಶುರು ಮಾಡ್ತಾನೆ, ಆ ಡಮರುಗ ಹೊಡೆದ್ಬಿಟ್ಟು ಲೋಕಗಳೆಲ್ಲ ಅಲ್ಲಾಡೋಗುತ್ತೆ. ಎಲ್ಲ ಜನರು ಕೂಡ ಒಂದು ನಾವು ಇನ್ನು ಏನು ನಮ್ಮ ಕೊನೆ ಕಾಲ ಆಗೋಯ್ತು, ಇನ್ನು ಇಡೀ ಪ್ರಪಂಚನೇ ಇರಲ್ವೇನೋ ಅನ್ನೋ ಅಷ್ಟು ಮಟ್ಟದಲ್ಲಿ ಭಯ ಪಟ್ಕೊಂಡಿರ್ತಾರೆ. ಬಹಳ ಇರಬೇಕಾದ್ರೆ ಆ ನೃತ್ಯದಿಂದ ಅವನ ಒಂದು ಅಷ್ಟು ಜಟೆಯಲ್ಲಿ ಕೂದಲುಗಳು ಕೆಳಗಡೆ ಬೀಳುತ್ತೆ. ಆ ಕೂದಲುಗಳು ಕೆಳಗಡೆ ಬೀಳ್ತಾ ಅಲ್ಲಿ ಆ ಕೂದಲಿಂದ ಕೆಲವರು ಯಕ್ಷರು, ಕಿನ್ನರು, ಕಿಂಪುರುಷರು, ಮಹಾಶಕ್ತಿಗಳೆಲ್ಲ ಎದ್ದೋಳುತ್ತೆ. ಅದರಲ್ಲಿ ವೀರಭದ್ರ ಎದ್ದೋಳ್ತಾನೆ, ಕಾಲಭೈರವ ಎದ್ದೋಳ್ತಾನೆ, ಕಾಳಿ ಎದ್ದೋಳ್ತಾಳೆ. ಯಾಕಂದರೆ ಶಿವ ಶಕ್ತಿ ಒಂದೇ ರೂಪ. ಆ ಕಾಳಿ ಎದ್ದೋಳ್ತಾಳೆ. ಈ ಎದ್ದಿರ್ತಕ್ಕಂಥ ರೂಪಗಳೆಲ್ಲವೂ ಕೂಡ ಬಹಳ ಭಯಂಕರವಾಗಿರ್ತಕ್ಕಂಥ ರೂಪ. ಮೃತ್ಯುಂಜಯನ ರೂಪ ಬಹಳ ಭಯಂಕರವಾಗಿರ್ತಕ್ಕಂಥದ್ದು. ಆ ನಾಲ್ಗೆನೇ ಅಗ್ನಿ ನಾಲ್ಗೆ. ಆವಾಗ ಶಿವ ಆಜ್ಞೆ ಕೊಡ್ತಾನೆ, ಎಲ್ಲರೂ ಹೋಗಿ ಆ ದಕ್ಷನ ರುಂಡವನ್ನು ಕತ್ತರಿಸ್ಕೊಂಬನ್ನಿ ಅಂತ. ಆವಾಗೆಲ್ಲ ಹೋಗ್ತಾರೆ. ದೊಡ್ಡ ಯುದ್ಧ ಆಗುತ್ತೆ, ಘೋರವಾಗಿರ್ತಕ್ಕಂಥ ಯುದ್ಧ ಆಗುತ್ತೆ. ಆ ಯುದ್ಧ ಆದಾಗ ಹೋಗಿ ಈ ವೀರಭದ್ರ ಹೋಗಿ ಆ ದಕ್ಷ ಬ್ರಹ್ಮನ ಕುತ್ತಿಗೆನ ಕತ್ತರಿಸಿ ತೊಗೊಂಬಂದು ಶಿವನ ಕೆಳಗಡೆ ಇಡ್ತಾನೆ. ಶಿವನಿಗೆ ಸ್ವಲ್ಪ ಶಾಂತಿಯಾಗಿ ಅಲ್ಲಿಂದ ಅವನು ಕೂಡಲೇ ಅಲ್ಲಿಗೆ ಹೋಗ್ತಾನೆ. ಹೋದಾಗ ಸತೀದೇವಿ ಅರ್ಧಂಬರ್ಧ ಆ ಅಗ್ನಿಯಲ್ಲಿ ಬಿದ್ದಿರ್ತಾಳೆ. ಅವಳನ್ನ ತಗೊಂಡು ಅಳ್ತಾ ದುಃಖಿಸ್ತಾ ರೋಧಿಸ್ತಾ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ನೃತ್ಯವನ್ನು ಮಾಡ್ತಾನೆ. ನೃತ್ಯವನ್ನು ಮಾಡ್ತಾ ಇರಬೇಕಾದ್ರೆ ಅವನ ನೃತ್ಯ ನಿಲ್ಲೋದೇ ಇಲ್ಲ. 1 ವರ್ಷ ಆದರೂ ನೃತ್ಯ ಮಾಡ್ತಾ ಇರ್ತಾನೆ, 2 ವರ್ಷ ನೃತ್ಯ ಮಾಡ್ತಾನೆ, 14 ವರ್ಷಗಳ ಕಾಲ ನೃತ್ಯ ಮಾಡಿಕೊಂಡು ಇಡೀ ಪ್ರಪಂಚನೇ ಒಂಥರ ಬರೆದು ಭೂಮಿಯಾಗುತ್ತೆ. ಅವನು ಎಲ್ಲೆಲ್ಲಿ ಕಾಲಿಟ್ಟಿದ್ದಾನೋ ಎಲ್ಲವೂ ಕೂಡ ಅಳ್ದು ಹೋಗ್ತಾ ಇರಬೇಕಾದ್ರೆ ಮಹಾವಿಷ್ಣುವಿಗೆ ಗೊತ್ತಾಗುತ್ತೆ, ಇದು ಇಡೀ ಬ್ರಹ್ಮಾಂಡನೇ ಇರೋದಿಲ್ಲ, ಇದನ್ನು ಹೆಂಗಾರು ಮಾಡಬೇಕು ಅಂಥೇಳಿ ಸುದರ್ಶನನ ಕರೀತಾನೆ. ಸುದರ್ಶನ ಚಕ್ರ. ಏಕಚಕ್ರಾಯ ವಿದ್ಮಹೇ ಮಹಾಜ್ವಾಲಾಯ ಧೀಮಹೇ ತನ್ನೋ ಸುದರ್ಶನ ಪ್ರಚೋದಯಾತ್ ಅಂತ ಸಾವಿರಾರು ಜ್ವಾಲೆಗಳಿಂದ ಸುದರ್ಶನ ಚಕ್ರ ಬರುತ್ತೆ. ಸುದರ್ಶನ ಚಕ್ರಕ್ಕೆ ಮಹಾವಿಷ್ಣು ಆಜ್ಞೆ ಕೊಡ್ತಾನೆ, ಹೋಗು ಸುದರ್ಶನ, ಶಿವನ ಕೋಪ ಇನ್ನು ಕಂಟ್ರೋಲ್ ಆಗೋದಿಲ್ಲ, ನೀನು ಹೋಗಿ ಆ ಸತಿಯ ಒಂದು ದೇಹನ ತುಂಡು ಮಾಡಿಬಿಟ್ಟು ಬಂದುಬಿಡು ನೀನು ಅಂತ ಹೇಳ್ತಾನೆ. ಸುದರ್ಶನ ಹಾಗೆ ಹೋಗ್ತಾನೆ. ಶಿವನಿಗೆ ಗೊತ್ತಿಲ್ಲದೆ ಇರೋ ಥರ ಅವನು ಹೋಗಿ ಆ ದೇಹವನ್ನು ಛಿದ್ರವನ್ನಾಗಿ ಮಾಡಿ ವಾಪಸ್ ಬಂದುಬಿಡ್ತಾನೆ ವಿಷ್ಣು ಹತ್ರ ಸುದರ್ಶನ. ಆ ದೇಹದ ತುಂಡುಗಳು ಒಂದೊಂದು ಕಡೆ ಬೀಳುತ್ತಲ್ಲ, ಅಲ್ಲೆಲ್ಲ ಶಕ್ತಿಪೀಠಗಳಾಗತ್ತೆ. ದೇವಿಯರ ಸ್ಥಾನ ಅಲ್ಲಿಗೆ ಬರುತ್ತೆ. ಅದರಲ್ಲಿ ಒಂದು ಶಕ್ತಿಪೀಠ ಯಾವುದು ಅಂದರೆ ಕಾಮಾಖ್ಯ. ದೇವಿಯ ಯೋನಿ ಭಾಗ ಅಲ್ಲಿ ಬಿದ್ದಿರ್ತಕ್ಕಂಥದ್ದು, ಅದಕ್ಕೆ ಯೋನಿ ಪೂಜೆ ಮಾಡ್ತಾರಲ್ಲಿ. ಅಂಬುವಾಚಿ ಉತ್ಸವ ನಡೆಯುತ್ತೆ. ಆ ಉತ್ಸವದಲ್ಲಿ ಲಕ್ಷಗಟ್ಟಲೆ ಜನರು ಹೋಗ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಎನರ್ಜಿ ಇರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು ವೈಷ್ಣವಿ ದೇವಿ ತ್ರಿಕೂಟ ಅಂಥೇಳಿ ಕರೀತಾರೆ. ಆ ತ್ರಿಕೂಟನೂ ಕೂಡ ಶಕ್ತಿಪೀಠ. ಹೀಗೆ ಶಕ್ತಿಪೀಠಗಳಾಗುತ್ತೆ. ಆ ಶಕ್ತಿಪೀಠಗಳಾಗಿ ಅದರಲ್ಲಿ ಒಂದು ಪೀಠ ಕಾಳಿಪೀಠ. ಅದ್ಭುತವಾಗಿರ್ತಕ್ಕಂಥ ಮಹಾರುದ್ರಾವತಾರಿಣಿ ಮಹಾಕಾಳಿ. ಆ ಶಿವನ ಒಂದು ಆಜ್ಞೆಯ ಮೇರೆಗೆ ಆ ದಕ್ಷಿಣದಲ್ಲಿ ಇರ್ತಕ್ಕಂಥ ಲಕ್ಷಗಟ್ಟಲೆ ಒಂದು ಸೈನಿಕರನ್ನ ಸಂಹಾರ ಮಾಡಿರ್ತಕ್ಕಂಥ ದೇವಿ ಅದು ಕಾಳಿದೇವಿ. ಎಂತೆಂಥವ್ರನ್ನ ಕಳಿಸಿದ್ರು ದಕ್ಷ ಆ ಕಾಳಿ ಮುಂದೆ ನಿಲ್ಲೋದೇ ಇಲ್ಲ. ಎಲ್ಲ ರುಂಡನ್ನು ಚೆಂಡಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇದು ಕಾಳಿಯ ಶಕ್ತಿ ಮತ್ತು ರುದ್ರಶಕ್ತಿ. ಇದೆರಡೂ ಶಕ್ತಿಯನ್ನು ನಾವು ಯಾವತ್ತಿಗೂ ಕೂಡ ಸ್ಮರಣೆಯಲ್ಲಿಟ್ಕೊಂಡು ಆ ದೇವಿಯರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹವನ್ನು ಪಡ್ಕೊಂಡು ಶಿವ ಪರಮೇಶ್ವರ ಮಹಾಸತಿಯ ಒಂದು ಪೂಜೆಯನ್ನು ಮಾಡಿಕೊಂಡು ಒಂದು ಅನುಗ್ರಹವನ್ನು ನಾವು ಪಡ್ಕೊಂಡ್ಬಿಟ್ರೆ ನಾವು ಇಡೀ ಪ್ರಪಂಚದಲ್ಲಿ ನಮ್ಮಷ್ಟು ಸುಖವಂತರು, ನಮ್ಮಷ್ಟು ಒಂದು ಒಳ್ಳೆಯ ಒಂದು ಅನುಕೂಲವನ್ನು ಪಡ್ಕೊಂಡಿರ್ತಕ್ಕಂಥವ್ರು ಯಾರೂ ಇರೋದಿಲ್ಲ. ಜೊತೆಗೆ ನಮ್ಮ ಕೆಲಸ ಕಾರ್ಯಗಳೆಲ್ಲವೂ ಚೆನ್ನಾಗಾಗುತ್ತೆ. ನಾವು ಮಾಡಬೇಕಾಗಿರೋದಷ್ಟೇ ಪರಮೇಶ್ವರನಿಗೆ ವಿಶೇಷವಾಗಿರ್ತಕ್ಕಂಥ ಶಿವ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ. ಈ ಮಹಾಕಾಳಿಗೆ ಓಂ ಭಂ ಭದ್ರಕಾಳಿಯೇ ನಮೋ ನಮಃ. ವೀರಭದ್ರನ ಹೆಂಡತಿ ಯಾರಪ್ಪ ಅಂದರೆ ಭದ್ರಕಾಳಿ. ಈ ಭದ್ರಕಾಳಿಯನ್ನು ನಾವು ಮನಸ್ಸಲ್ಲಿ ಸ್ಮರಿಸ್ಕೊಳ್ಳೋಣ. ಆ ಒಂದು ದೇವಸ್ಥಾನಗಳೆಲ್ಲರೂ ಇದ್ದರೆ ಪವಿತ್ರವಾಗಿರ್ತಕ್ಕಂಥ
ಒಂದು ನಾನಾ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನಗಳಿದೆ ಮಾತ್ರ ಅಲ್ಲಿಗೆ ನೀವು ಭೇಟಿ ಕೊಡಿ. ಹೊಸದಾಗಿ ಏನೇನೋ ಮಾಡಿದ್ದಾರೆ, ದೇವಸ್ಥಾನಗಳನ್ನ ನಿರ್ಮಾಣ ಮಾಡೋದು ದುಡ್ಡುಗೋಸ್ಕರನೇ, ಅಲ್ಲಿ ಹೋದಾಗ ಏನೋ ಒಂದು ಪರಿಹಾರ ಹೇಳೋದು ಅವೆಲ್ಲ ಮಾಡಿದ್ದಾರೆ. ಅಂಥ ಕಡೆ ಮೋಸ ಹೋಗಬೇಡಿ. ಪುರಾತನವಾಗಿರ್ತಕ್ಕಂಥ ಶಿವ ದೇವಾಲಯಗಳು ಹೋಗಿ ದೇವಿಯ ಒಂದು ದರ್ಶನವನ್ನು ಪಡೆಯಿರಿ. ನಿಮ್ಮ ಜೀವನದಲ್ಲಿ ಒಂದಷ್ಟು ಅನುಗ್ರಹ ಅಂತಕ್ಕಂಥದ್ದಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರವನ್ನು ಹೇಳ್ತೀನಿ. ನಮಸ್ಕಾರ.